ಅಕ್ಕ ಸಕ್ಕರೆ ಸರಿಯಾಗಿದೆಯಾ ಅಂತ ನೋಡಿ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ. ಆಗಾಗ ಪಾರ್ಕು ಡಿಸ್ಕೋ ಅಂತ ಬಿಟ್ಟು ಅಡ್ಗೆ ಮನೆಗೂ ಹೋಗ್ತೀಯಾ? ಏನ್ ಮಾಡಕ್ಕಾಗತ್ತಕ್ಕ, ಅಡ್ಗೆ ಎಲ್ಲ ಕಲಿದಿದ್ರೆ ನೀವು ಮನೆ ಸಸ್ಯ ಆಗತ್ತಾ? ಏನಂದ್ರೆ? ಏನಿಲ್ಲ ಅಕ್ಕ, ಅದು ಯಾಕೆ ಹಾಗ್ ನಗ್ತಿದ್ಯಾ? ಮತ್ತಿನ್ನೇನು, ಇಷ್ಟು ಚಿಕ್ಕ ಸ್ವೆಟರ್ ನೀವ್ ಹಾಕೊಳಕ್ಕಾಗತ್ತಾ? ಅಯ್ಯೋ ಹುಚ್ಚಿ, ಅದು ನನಗಲ್ವೇ, ಹುಟ್ಟೋ ಮಗುಗೆ. ಮಗುಗ? ಮಗು ಎಲ್ಲಿದೆ? ಕಣ್ ಕಾಣೋದಿಲ್ವಾ ನಿನ್ಗೆ? ನನ್ ಪ್ರೆಗ್ನೆಂಟ್ ಅಂತ ಇಲ್ಲಿದೆ. ಹೋಗ್ತಾ ಹೋಗ್ತಾ ನಿಂಗೆ ಎಲ್ಲ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ನೀವ್ ನಂಗೆ ಈಗ್ಲೇ ಹೇಳಿ. ನೋಡು ಸುಚಿ, ಹೆಣ್ಣಿನ ಜೀವನದಲ್ಲಿ ಇದೆಲ್ಲ ತುಂಬಾ ಸಹಜ ಕಣೆ. ಆಮೇಲೆ ನಿಂಗೆ ಗೊತ್ತಾಗುತ್ತೆ. ಅದ್ಗೆ ಯಾಕೆ ತಲೆ ತಿಂತಾ ಇದ್ಯಾ? ನೋಡು, ನಂಗೊಂದ್ ಚಿಕ್ಕ ಡೌಟ್ ಇತ್ತು, ಅದನ್ನ ಅಕ್ಕನ ಜೊತೆ ಕ್ಲಿಯರ್ ಮಾಡ್ಕೊತಾ ಇದ್ದೆ. ಬಾರೋ, ಕಾಫಿ ಕುಡ್ಕೊಂಡು ಹೋಗು. ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅದಕ್ಕೆ. ಅದಕ್ಕೆ ಟವಲ್ ಕೊಡೆ. ಇಲ್ಲಿ ನೋಡಿ. ನಿನ್ಯಾರ ಬರಕ್ ಕೇಳಿದ್ದು? ಯಾಕೆ ಹೀಗ ಆಡ್ತಾ ಇದ್ದೀರಾ? ನೀರ್ ತಣ್ಣಗಿದ್ಯಾ? ಅಯ್ಯೋ ನಿನ್ನ, ಇಲ್ಲಿಗೆ ಯಾಕೆ ಬರಕ್ ಹೋದೆ? ಬಾಗ್ಲು ಓಪನ್ ಇತ್ತು, ಒಳಗಡೆ ಬಂದೆ. ನೋಡ್ಕೊಂಡ್ ಬರಕ್ ಆಗ್ಲಿಲ್ಲ? ನೋಡ್ಕೊಂಡೇ ಬಂದಿದ್ದು. ಹಾಗಲ್ಲ, ನಂಗ 6 ಗಂಟೆ ಮೇಲೆ ಕಣ್ ಬೇರೆ ಕಾಣಿಸಲ್ಲ. ಬಾತ್ರೂಮ್ ಬಾಗಿಲು ಗೊತ್ತಿದ್ರೆ ಬರ್ತಿದ್ದ ಒಳಗಡೆ. ನಿಮ್ಮನ್ ಹೀಗೆಲ್ಲ ನೋಡಕ್ ನಂಗೆ ಇಷ್ಟನಾ? ಸರಿ, ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ದಪ್ಪೆದಾರ್ರೆ. ನಾನ್ ದಪ್ಪೆದಾರ ಅಲ್ಲ, ಪೊಲೀಸ್ ಆಫೀಸರ್ ಕಣೆ. ಸರಿ, ನೀವ್ ಪೊಲೀಸ್ ಆಫೀಸರ್ ಅಂದ್ರೆ ಏನಾಯ್ತು? ನನ್ ಕಾಯಿಲೆ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡ್ಬೋದಾ? ಆದ್ರೂ ಒಂದ್ ಹೆಣ್ಣು ಹುಡುಗಿಯಾಗಿ ಈ ತರ ಸೀದಾ ಬಾತ್ರೂಮ್ ಒಳಗೆ ನುಗ್ಗಿದ್ಯಲ್ಲ, ನಿನ್ನ ಮಾನ ಮರ್ಯಾದಿದ್ಯಾ? ಹಾಗೆಲ್ಲ ಮಾತಾಡ್ಬೇಡಿ. ನಮ್ದು ಬಹಳ ಆರ್ಥೋಡಾಕ್ಸ್ ಫ್ಯಾಮಿಲಿ. ನಮ್ಮಪ್ಪ ಪುರೋಹಿತರಾಗಿದ್ರು. ಮಾನ ಮರ್ಯಾದೆ ಎಲ್ಲ ನನ್ನ ಚಿಕ್ಕ ವಯಸ್ಸಲ್ಲೇ ತುಂಬಿದ್ದಾರೆ. ಇವತ್ತು ಅದೆಲ್ಲ ನನ್ನ ತುಂಬಿ ತುಳುಕ್ತಾ ಇದೆ. ಎಲ್ಲ ಗೊತ್ತಾಗ್ತಾ ಇದೆ. ಇಷ್ಟೊಂದ್ ಸಂಸ್ಕಾರ ಇರೋ ಹುಡುಗಿಗೆ ದೇವ್ರು 6 ಗಂಟೆ ಮೇಲೆ ಕಣ್ ಕಾಣದೆ ಇರೋಂಗ್ ಮಾಡ್ಬಿಟ್ಟಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡು, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಸಾರಿ ಸಾರಿ ಸಾರಿ. ಜಾಣ ಅಲ್ಲ ನೀನು, ಗೊತ್ತಾಗ್ಲಿಲ್ಲ ಏನು? ಏನ್ ಏನಾಯ್ತು? ಅಯ್ಯೋ, ನಂಗೆ ಗೊತ್ತಿಲ್ಲದೆ ನನ್ ಮತ್ತೆ ಕೇಳಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಪೂಜಾರಿ ಮಗಳನ್ ಮೈಲಿಗೆ ಮಾಡ್ಬಿಟ್ಟಲ್ಲ. ಅಯ್ಯೋ, ಪುರೋಹಿತರ ಮಗಳಿಗೆ ಮೈಲಿಗೆ ಮಾಡ್ಬಿಟ್ಟಲ್ಲ. ಅಯ್ಯೋ ತಬ್ಲಾ, ಅಯ್ಯೋ, ಇದನ್ನೆಲ್ಲೆಲ್ಲ ಹೇಳ್ಕೊಂಡು ಸುತ್ತಾಳಪ್ಪ ಇನ್ನು. ಹಲೋ ಸರ್, ವಾಂಟೆಡ್ ಕ್ರಿಮಿನಲ್ ಲಿಸ್ಟ್ ಅಲ್ಲಿರೋ ರೇಪಿಸ್ಟ್ ರಮಾಕಾಂತ್ ದೇಸಾಯಿ ಹುಬ್ಳಿ ಔಟ್ಸ್ಕರ್ಟ್ಸ್ ನಲ್ಲಿರೋ MS ಪಾಟೀಲ್ ಗೋಡನ್ ನಲ್ಲಿ ಇದ್ದಾನೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ ಸರ್. ಹೌದಾ ಸರ್? ನಾವ್ ಈಗಲೇ ಹೋದ್ರೆ ಅವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೋದು ಸರ್. ಓಕೆ, ನಾನು ಈಗ ಬರ್ತೀನಿ. ಅಣ್ಣ, ಏನು? ಅಯ್ಯನಿಗೆ ನಾವಿರೋ ಜಾಗ ಗೊತ್ತಾಗ್ಬಿಟ್ಟಿದೆ. ನಮ್ಮನೆ ಹುಡ್ಕೊಂಡು ಬರ್ತಿದ್ದಾರೆ. ಪರವಾಗಿಲ್ವೇ, ಸಾಯೋದಿಕ್ಕೆ ಒಳ್ಳೆ ಜಾಗನೇ ಹುಡ್ಕೊಂಡಿದ್ಯಾ?
ಪುಟ್ಟಿ, ಈ ಮಾಲ್ನ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸ್ಬಿಡು. ಈಗಲೇ ಬೇಡ್ರಿ ದಾನಪ್ಪವ್ರ. ಔಟ್ಸ್ಕರ್ಟ್ಸ್ನಾಗೆಲ್ಲ ಸೆಕ್ಯೂರಿಟಿ ತುಂಬಾ ಟೈಟ್ ಆಗದ. ಏನ್ ಹಾವಳಿ ಬೇರೆ ಜಾಸ್ತಿ ಆಗದ. ಒಳ್ಳೆ ಸಮಯ ನೋಡಿ ನಾನೇ ತಲುಪಿಸ್ತೀನಿ. ಸ್ವಲ್ಪ ಹುಷಾರಾಗಿರ. ಏನೋ ಇಷ್ಟೊಂದು ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ? ನಾನೊಬ್ಬ ಪೊಲೀಸ್ ಆಫೀಸರ್ ಅಂತ ನಿಂಗೆ ಗೊತ್ತಿಲ್ಲ? ಈ ತರ ಹುಡುಗಾಟ ಇನ್ಮೇಲೆ ಅಂತ ಆಡ್ಬೇಡ. ಪ್ರೀತಿ ತಾನೇ ಇದೆಲ್ಲ ಮಾಡೋದು. ನಾನು ಇವತ್ತು ಹೇಳ್ತಾ ಇದೀನಿ ಕೇಳು, ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನಿಮ್ ತಾಯಿ ಮೇಲೆ ಆಣೆ ಮಾಡಿ ಹೇಳು, ನೀನ್ ಯಾವತ್ತೂ ನನ್ ತಬ್ಲಕ್ ಬಿದ್ದಿಲ್ಲ ಅಂತ. ಇದೇ ಖುಷಿಯಲ್ಲಿ ಏನು ಇಲ್ವಾ? ಏನು ಕೊಡು. ಯಾರು ನೋಡ್ತಾ ಇಲ್ಲ, ಬೇಗ ಕೊಡು, ಹಿಡ್ಕೊಳ್ಳೋ. ಮಕ್ಕಳೆಲ್ಲ ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ, ನೀವೇ ಕಾಪಾಡ್ಬೇಕಯ್ಯ. ನೋಡಿ, ಯಾರು ಗಾಬರಿ ಪಡ್ಕೋಬೇಡಿ, ಮಕ್ಕಳಿಗೆ ಏನೂ ಆಗಿರಲ್ಲ. ನಾನೋಗೆಲ್ಲ ವಿಚಾರಿಸ್ತೀನಿ. ಸಿಸ್ಟರ್, ಆ ಮಗು ಬಾಯಲ್ಲಿ ನೊರೆ ಬರ್ತಿದೆ ನೋಡಿ, ಒರ್ಸಿ ಬೇಗ. ಡ್ರಿಪ್ಸ್ ಖಾಲಿ ಆಗಿದೆ ನೋಡಿ ಅಲ್ಲಿ, ಬೇಗ ಕೊಡಿ ಸಿಸ್ಟರ್. ಎಷ್ಟೊತ್ತು ಮಾಡ್ತಾ ಇದ್ದೀರಾ ನೀವು? ಇಂಜೆಕ್ಷನ್ ರೆಡಿ ಮಾಡ್ಕೊಡಿ. ಡಾಕ್ಟ್ರೆ, ಮಕ್ಕಳ ಕಂಡೀಷನ್ ಆಗಿದೆ? ಈಗಲೇ ಏನು ಹೇಳಕ್ಕಾಗಲ್ಲ ಸರ್, ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಸ್ಕೂಲಲ್ಲಿ ಮಕ್ಕಳು ಊಟ ಮಾಡಿರೋದ್ರಿಂದ ಫುಡ್ ಪಾಯ್ಸನ್ ಆಗಿದೆ. ಕರೋವರ್ ಸರ್, ಈ ಸ್ಕೂಲ್ ಸ್ಟೋರ್ ಇನ್ಚಾರ್ಜರ್ ಯಾರು ಅಂತ ಪತ್ತೆ ಮಾಡಿ. ಬನ್ನಿ ಸರ್, ಇದೆ ಸರ್ ಸ್ಟೋರ್ ರೂಮು. ಹತ್ತು ವರ್ಷದಿಂದ ಸ್ಟೋರ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಈ ತರ ಕಲ್ಬೆರ್ಕೆ ಪದಾರ್ಥ ಬಂದ್ರು ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ. ಒಳ್ಳೆ ಪದಾರ್ಥ ಕಳ್ಸಿ ಅಂತ ಸರ್ಕಾರ ಕೇಳಕ್ಕಾಲ್ವೇನ್ರಿ? ಸರ್ಕಾರದವರು ಒಳ್ಳೆ ರೇಷನ್ ಸರ್ ಕಳಿಸೋದು, ಆದ್ರೆ ಅದು ಇಲ್ಲಿಗೆ ಬರೋಕ್ ಮುಂಚೆ ದೊಡ್ಡಪ್ಪನ ಗೋಡನ್ಗೆ ಹೋಗಿ ನಮ್ಮ ಶಾಲೆಗೆ ಬರುತ್ತೆ. ನಮ್ಮ ಶಾಲೆ ಒಂದೇ ಅಲ್ಲ ಸರ್, ಉತ್ತರ ಕರ್ನಾಟಕದ ಎಲ್ಲಾ ಶಾಲೆಗಳಿಗೂ ಎಲ್ಲಾ ರೇಷನ್ ಅಂಗಡಿಗಳಿಗೂ ದೊಡ್ಡಪ್ಪನ ಗೋಡನ್ನಿಂದಲೇ ಸರ್ ಸಪ್ಲೈ ಆಗೋದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ವಿಷಯ ಮುಟ್ಸಿಲ್ವಾ? ಇದ್ರ ಬಗ್ಗೆ ತುಂಬಾ ಸರಿ ಕಂಪ್ಲೇಂಟ್ ಮಾಡಿದ್ದೀನಿ ಸರ್, ಆದ್ರೆ ದೊಡ್ಡಪ್ಪನ ಎದುರು ಹಾಕೊಳ್ಳೋ ಧೈರ್ಯ ಯಾರಿಗಿದೆ ಸರ್? ಕಮ್ಯಾ ಪಾಸ್ ಪಾಸ್ ಕಮ್ಯಾ ನೋಡಿ, ಮೊದ್ಲು ಇದನ್ನ ಶೂಟ್ ಮಾಡಿ. ಆ ಗುರುಪಾದಪ್ಪ ಯಾವ ಆಧಾರ ನಿಲ್ದೆ ಇಂಥ ಅವ್ಯವಹಾರದ ಕೆಲಸ ಮಾಡಿ ತಪ್ಪಿಸ್ಕೊಳ್ತಾ ಇದ್ದಾನೆ. ರೇಷನ್ ಅಂಗಡಿಗೆ ಮಧ್ಯಾಹ್ನ ಸ್ಕೂಲ್ ಮಕ್ಕಳು ಊಟಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಅಕ್ಕಿನ ಇಲ್ಲಿ ಬಚ್ಚಿಟ್ಟು ಮಕ್ಕಳ ಪ್ರಾಣಿ ಜೊತೆ ಆಟ ಆಡ್ತಾ ಇದ್ದಾನೆ. ಮಕ್ಕಳು ಕುಡಿಯೋ ಹಾಲಿನ ಪೌಡರ್ಗೆ ಮೈದಾ ಹಸಿಟ್ನ ಕಲ್ಬೆರಕೆ ಮಾಡ್ತಾ ಇದ್ದಾನೆ. CRPC ಅಗೇನ್ಸ್ಟ್ ಆಗಿ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಯಾರು ಇನ್ವಾಲ್ವ್ ಆಗಿರೋ ಅವ್ರನ್ನೆಲ್ಲ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಸರ್ 1 ಮಿನಿಟ್ ಸರ್. ಈ ಹುಬ್ಳಿ ನಗರದಲ್ಲಿ ಇಂತಹ ಸಾಹಸ ಕೈ ಹಾಕಿ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾ ಇದ್ದೀರಲ್ಲ, ಇದು ಪಬ್ಲಿಸಿಟಿಗೋಸ್ಕರನಾ? ಅಲ್ಲ, ಪಬ್ಲಿಕ್ಗೋಸ್ಕರ. ನನಗ್ ಸಂಬಳ ಕೊಡೋ ಪಬ್ಲಿಕ್ಗೆ ನೋಯಿಸೋ ಯಾವ್ದೇ ವಿಷಯ ಆದ್ರೂ ಅವ್ರಗಳನ್ನ ಕಂಡಿಡ್ದು ಅವ್ರಗಳಿಗೆ ಶಿಕ್ಷೆ ಕೊಡ್ಸೋದೆ ನನ್ ಗುರಿ. ಈ ನಿಮ್ ನಡವಳಿಕೆಯಿಂದ ಕಲ್ಬೆರಕೆ ಮಾಡೋರೆಲ್ಲ ತಮ್ಮ ದಂಧೆನ ನಿಲ್ಲಿಸ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ ಸರ್? ಅವ್ರು ನಿಲ್ಸೋವರ್ಗೂ ನಾನು ನಿಲ್ಸಲ್ಲ. ಈ ಊರಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ಅದನ್ನ ಬಿಟ್ಟು ಇದಕ್ಕೆ ಯಾಕೆ ಸರ್ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ? ಕೊಲೆ ಸುಲಿಗೆಗಿಂತ 1000 ಪಾಲ್ ಕ್ರೂರವಾದ್ದು ಈ ಕಲಬೆರಕೆ. ಇವತ್ತಿನ ದಿನ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಎಷ್ಟೋ ಜನ ಪೇಷಂಟ್ಗಳು ಸರಿಯಾದ ಚಿಕಿತ್ಸೆ ಇಲ್ಲದೆ ತುಂಬಿ ತುಳುಕ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಈ ಕಲಬೆರಕೆ. ಇಲ್ಲ, ಇದೇ ರೀತಿ ಮುಂದುವರೆದ್ರೆ ಒಂದಿನ ಬೆಳಗ್ಗೆ
ಮಗುಗ್ ಹಾಲ್ ಸಿಗಲ್ಲ, ಅಕ್ಕಿ ಸಿಗಲ್ಲ, ಬೇಳೆ ಸಿಗಲ್ಲ. ಎಷ್ಟು ದಿನ ಸಂಭಾಳಿಸ್ತೀರಾ? ಒಂದಿನ, 2 ದಿನ, 10 ದಿನ? ಆಮೇಲಿಂದ ಏನ್ ಮಾಡಕ್ಕಾಗತ್ತೆ? ಬರೀ ನೋಟ ತಿನ್ನಕ್ಕಾಗತ್ತೆ. ಈ ನಿಮ್ ನಡವಳಿಕೆಯಿಂದ ಕಲಬೆರಕೆ ಮಾಡ್ತಿರೋರು ತಮ್ಮ ದಂಧೆ ನಿಲ್ಲಿಸ್ತಾರೆ ಅನ್ಕೊಂಡಿದ್ದೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಇದರಿಂದ ಯಾರದೇ ಕೈವಾಡ ಇದ್ರು ಅವನ್ಗೆ ಜನಬಲ, ಆಯುಧ ಬಲ, ರಾಜಕೀಯ ಬಲ ಏನೇ ಇರ್ಲಿ, ಐ ಡೋಂಟ್ ಕೇರ್. ಸರ್ ಎಕ್ಸ್ಕ್ಯೂಸ್ ಮಿ ಸರ್, ನೀವಿದು ಗುರುಪಾದಪ್ಪ ಅವರು ಕೊಡ್ತಾ ಇರೋ ಎಚ್ಚರಿಕೆನಾ? ಎಚ್ಚರಿಕೆ ಅಲ್ಲ, ಆರ್ಡರ್. ಈ ಅಯ್ಯನ ಆರ್ಡರ್. ಈ ಗೋಡನ್ ನಿಮ್ದು ಅಂತ ಗೊತ್ತಿದ್ಮೇಲೂ ಸೀಜ್ ಮಾಡಿ ಸೀಲ್ ಹಾಕನಂದ್ರ ಆ ಅಯ್ಯನ್ಗೆ ಎಷ್ಟು ಪೊಗರಿರ್ಬೇಡ. ಈಗ MLA ಸತೀಶ್ ಮೆಹರ್ವಾಡಿ ಎಲ್ಲದನವ. ಬಿಡ್ರಿ ಸರ, ನಾನ್ ಸರ್ವಿಸ್ದಾಗ ಎಂತ ಪೊಲೀಸ್ ಆಫೀಸರ್ ನೋಡಿದೀನಿ. ಇವನಿದಾನಲ್ಲ ಅಯ್ಯ, ಅವನ ಹತ್ರ ನಾನ್ ಮಾತಾಡ್ತೀನಿ ಬಿಡಿ. ಸರಿಯಲ್ಲ, ಕಣ್ ಕಾಣಕ್ಕಿಲ್ಲ. ನೀನೇನ ಅಯ್ಯ? ನಾನು ಅಯ್ಯ ಅಂತ ಹೆಸರು ಕೇಳಿದ ತಕ್ಷಣ ಹೊಲ್ಲುದ್ರೋಗಿರೋ ಮುದ್ಕ ಕುಂತ್ಕೊಂಡಿರ್ತಾನೆ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಆಫೀಸರ್ ಜಾಗದಾಗ ಇಷ್ಟು ಸಣ್ಣ ವಯಸ್ಸಿನ ಮನ್ಸ ಕುಂತ್ಕೊಂಡ್ರದು ನಾನ್ ಸರ್ವಿಸ್ನಾಗ ಇದೇ ಮೊದಲು ನೋಡ್ತಾ ಇರೋದು. ಅಯ್ಯ ಊರಿಗೆ ತಕ್ಕಂಗ ಹೆಸರು ಚಲೋ ಆಯ್ತು. ಸ್ಪೆಷಲ್ ಆಫೀಸರ್ ಪೋಸ್ಟ್ ಸಿಕ್ಕಿದ ತಕ್ಷಣ ಮೈನಾಗ ಕರೆಂಟ್ ಪಾಸ್ ಆದಂಗ ಇರ್ಬೇಕಲ್ಲ. ಗಂಡು ಕಡೆ ಪವರ್ ತೋರ್ಸಕ್ ಹೋಗ್ಬೇಡಲಿ, ಕಟ್ ಮಾಡ್ಬಿಡ್ತೀನಿ. ಯಾವನ್ ಕೇಳಿ ಗುರುಪಾದಪ್ಪನ ಮೇಲೆ ಆಕ್ಷನ್ ತಗೊಂಡಲಿ? ನಿನಗೇನು ಪ್ರಾಣದ ಮೇಲೆ ಆಸೆ ಇಲ್ವಾ? ಅವನ್ ಪ್ರಾಣ ಸದ್ಯಕ್ಕೆ ನನಗ್ ಬೇಕಾಗಿಲ್ಲ. ಏನ್ ಕಿಂಡಲ್ ಏನ್ಲ? ಪಬ್ಲಿಕ್ ತೊಂದರೆ ಮಾಡೋ ಎಂತ ದೊಡ್ಡ ತಲೆ ಆದ್ರೂ ಸರಿ, ಅವನ್ ಮೇಲೆ ನಾನು ಸೀರಿಯಸ್ ಆಕ್ಷನ್ ತಗೊಳ್ತೀನಿ. ಏನಲ್ಲ ಪಬ್ಲಿಕ್? ಆ ಪಬ್ಲಿಕ್ ನನಗೆ ಓಟ್ ಹಾಕಿ MLA ಮಾಡಿರೋದು. ಪ್ರಜೆಗಳ ಸಮಸ್ಯೆ ಏನು ಅಂತ ಪ್ರಜಾಪ್ರತಿನಿಧಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗ ಸರಿ, 1 kg ಅಕ್ಕಿ ಬೆಲೆ ಎಷ್ಟು? ನಾನೇನು ದಿನಸಿ ಅಂಗಡಿ ಇಟ್ಟಿದ್ದೀನಿ ಅಲ್ಲ, ನನ್ನ ಅಕ್ಕಿ ಬೆಲೆ ಕೇಳಕ್ಕೆ? ಹೋಗ್ಲಿ, ಹುಬ್ಳಿಯಿಂದ ಧಾರವಾಡಕ್ಕೆ ಗೌರ್ಮೆಂಟ್ ಬಸ್ಸಲ್ಲಿ 1 ಟಿಕೆಟ್ ಬೆಲೆ ಎಷ್ಟು? ನನ್ನ ಕಾರಿನ ಚಕ್ರದ ಬೆಲೆ 1 ಲಕ್ಷ ರೂಪಾಯಿ. ನನ್ನ ಬಸ್ ಟಿಕೆಟ್ ಕೇಳ್ತಿದ್ಯಲ್ಲೇ? ಅದು ಗೊತ್ತಿಲ್ಲ. ಹೋಗ್ಲಿ, 1 ಲೀಟರ್ ಸೀಮೆಣ್ಣೆ ಬೆಲೆ ಆದ್ರೆ ಎಷ್ಟಯ್ಯ? ವರದಕ್ಷಿಣೆಗೋಸ್ಕರ ಸೊಸೆನ ಕೊಲೆ ಮಾಡ್ತಾರಲ್ಲ ಅತ್ತೆ ಮಾವ, ಅವ್ರನ್ನ ಕೇಳಲೇ, ಹೇಳ್ತಾರೆ. ಎಲ್ಲ ಸರಿ. ಹೋಗ್ಲಿ, 1 ಕ್ವಾರ್ಟರ್ ಬಾಟ್ಲು MC ರಮ್ ಬೆಲೆ ಆದ್ರೆ ಎಷ್ಟಯ್ಯ? ಅದ 40 ರೂಪಾಯಿ. ನನ್ಗೆ ಯಾಕಲೆ ಹೊಡೆದೆ? 1 ಕ್ವಾರ್ಟರ್ ರಮ್ಮಿನ ಬೆಲೆ ನಿನಗ್ ಗೊತ್ತು. ನಿನಗ್ ಓಟ್ ಹಾಕಿ ಗೆಲ್ಸಿದ ಜನಗಳು ದಿನನಿತ್ಯ ಉಪಯೋಗಿಸೋ ವಸ್ತುಗಳ ಬೆಲೆ ನಿನಗ್ ಗೊತ್ತಿಲ್ಲ ಅಲ್ಲ? ನೀನೊಬ್ಬ ಜನನಾಯಕ, ನಿನಗೆ MLA ಪಟ್ಟ ಬೇರೆ ಕೇಡು. ರೂಲಿಂಗ್ ಪಾರ್ಟಿ MLA ಮೇಲೆ ಕೈ ಮಡಗಿದ್ಯಲ್ಲ, ನೀನ್ ಸುಮ್ನೆ ಬಿಡಂಗಿಲ್ಲ ಮಗನೇ, ಬಿಡಂಗಿಲ್ಲ. ನಿಂತ್ಕೊಳ. ನನ್ ಪರ್ಮಿಷನ್ ಇಲ್ದೆ ನನ್ ಚೇಂಬರ್ ಒಳಗಡೆ ಗುಳಿ ನುಗ್ಗಿದ್ದು ಅಲ್ದೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ಬಿಟ್ಟು ಹೋಗ್ತಾ ಇದೆಯಲ್ಲ, ಇದ್ರ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? ನಾನ್ ಹೊಡೆದ್ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೇ ನಿಮ್ಮಪ್ಪ ಬಂದ್ ಹೊಡೆದ್ನ, ನೀನ್ ತಾನೇ ಹೊಡೆದಿದ್ದು? ನಾನ್ ಯಾವಾಗಲೇ ಹೊಡೆದೆ? ಸುಳ್ಳು ಹೇಳ್ಬೇಡ. ಒಬ್ಬ ಡ್ಯೂಟಿ ಆಫೀಸರ್ ಮೇಲೆ ಕೈ ಮಾಡಿದಿಕ್ಕೆ ಇವ್ರುಗಳೇ ಸಾಕ್ಷಿ. ಏನ್ರಪ್ಪ ಹೊಡೆದ? ಬರೀ ಹೊಡೆಯೋದಷ್ಟೇ ಅಲ್ಲ ಸರ್, ನಿಮ್ಮನ್ನ ಕೊಲೆ ಮಾಡಕ್ಕೂ ಪ್ರಯತ್ನ ಪಟ್ರು. ಪಾಪ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇವ್ರು ನಿಂತ್ಕೋತಾರೋ ಇಲ್ವೋ? ಲೇ ಅನ್ನ ತಿನ್ನೋ ಬಾಯಲ್ಲಿ ಹಬ್ಬದ ನುಡಿಬೇಡ್ರೋ, ಅಟ್ಟಿ ಲಕ್ಕಮ್ಮ ಸುಮ್ನೆ ಬಿಡಕ್ಕಿಲ್ಲ. ಅಣ್ಣ ಹೇಳ್ಬಾರದ್ ನಾನು ಏನ್ ಹೇಳ್ದೆ ಅಂತ 3 ಜನ ಹಿಂಗ್ ಸೇರ್ಕೊಂಡು ಇಕ್ತಾ ಇದ್ದೀರಿ. ನೀವೇನ್ ಹೇಳಿದ್ರಿ? ಏನಲ್ಲ MLA ಸೀತಾರಾಮ ಚೆನ್ನಾಗಿದೆಯಲ್ಲ, ಅದ್ ಪ್ರೀತಿಯಿಂದ ಹಿಂಗಂದ್ರಿ. ಬೇಕಾ ಇನ್ನೊಂದ್ ಹೇಳ್ದಪ್ಪ ಅನ್ನಿ. 5 ಸನ್ನಿಧಾನದಲ್ಲಿ ನಂದೊಂದ್ ಮನವಿ, ಇಲ್ಲಿ ನಡೆದಿರೋ ವಿಚಾರ ಯಾರಿಗೂ ಹೇಳ್ಬೇಡಿ. ಪದವಿ ಹೊಂಟೋಯ್ತದೆ. ಹಲ್ಲುಜ್ಜಿದೆ 10 ವರ್ಷ ಬೇಕಾದ್ರೆ ಇರುವ ನೀ ಇದ್ದು ಬಿಡ್ತೀನಿ. ಅಧಿಕಾರ ಇಲ್ಲದೆ 10 ನಿಮಿಷ ಇರಕ್ಕಾಗಲ್ಲ. ಇನ್ಮೇಲೆ ಪಾರ್ಟಿ ಆಫೀಸ್ಗೆ ಹೋದ್ವಾ ಬಂದ್ವಾ ಜೈಕಾರ ಹಾಕ್ಸ್ಕೊಂಡ್ವಾ ಅಷ್ಟ್ರಲ್ಲೇ ಇರ್ಬೇಕು. ಹಾರಾಡೋದು ಎಗರಾಡೋದು ಮಾಡಿ ಬಾಲ ಬಿಚ್ಚದು. ನಮ್ ತಾಯಿಗೂ ಪೊಲೀಸರು ತಂಟೆಗೆ ಬರಕ್ಕಿಲ್ಲ ಕಣ್ಣಣ್ಣ. ಬರ್ತೀನಿ ಕಣ್ಣಣ್ಣ. ಇವತ್ತು MLA, ನಾಳೆ MP, ನಾಡ್ದ ಆ ಸಂಘದ ಪ್ರೆಸಿಡೆಂಟು, ಈ ಸಂಘದ ಚೇರ್ಮನ್.
ಇಂಥ ಚಿಲ್ಲರೆಗಳಿಗೆಲ್ಲ ನಾನು ಬದಲೇಳೋದಕ್ಕಾಗೋದಿಲ್ಲ. ಇವ್ರನ್ನೆಲ್ಲ ಆಟ ಆಡಿಸ್ತಿರೋ ಆ ಗುರುಪಾದನ್ನ ನಾನು ಮೀಟ್ ಮಾಡ್ಬೇಕು. ಏನ್ ಪೊಲೀಸಪ್ಪ, ನಮ್ ವ್ಯವಹಾರಕ್ಕೆಲ್ಲ ರೈಡು ಗೇಡು ಅಂತ ನಿಂದೊಂದೇ ಗಲಾಟೆ ಅಂತ ಹುಮ್ಮಸ್ ಇರ್ಬೇಕು. ಹಂಗಿದ್ರೆ ಬೆಲಿ ಕಟ್ಟಕ್ಕಾಗೋದು. ನಾವು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಅಣುಗುಂಡು ತಯಾರಿಸಿದ್ರನ ಪಕ್ಕದ ದೇಶದವರು ನಮ್ ಕೂಡ ಮಾತುಕತೆ ಕೂತ್ಕೊಂಡು 1000 ಕೋಟಿ ರೂಪಾಯಿ ಸುರಿಯೋದು. ಹಂಗಂತ ನಿನಗ್ ಹೆದರ್ಕೊಂಡು ನಾ ಇಲ್ಲಿಗೆ ಬರ್ಲಿಲ್ಲ. ನಿನಗ್ ಪಾಲ್ ಎಷ್ಟು ಬೇಕು ಕೇಳು, ಕೊಡ್ತೀನಿ. ನಾನು ಕೇಳೋದು ಸ್ವಲ್ಪ ಹೆಚ್ಚಾಗೇ ಇರುತ್ತೆ, ಆದ್ರೂ ನೀನ್ ಕೊಡ್ಲೇಬೇಕು. ಆಡಾಡಾಡಾಡ ನೋಡ್ದ ಅಪ್ಪಾಜಿ, ತಗೊಳ್ಳೋದು ಲಂಚ, ಅದರಲ್ಲಿ ದಿಮಾಗ್ ಬೇರೆ. ಪವರ್ ಕೊಟ್ಬಿಡೋಣ. ಎಷ್ಟ್ ಬೇಕು ನಿನಗೆ? ಬಿಟ್ಬಿಡ್ಬೇಕು, ಎಲ್ಲ ಬಿಟ್ಬಿಡ್ಬೇಕು. ರೌಡಿಸಮ್, ಜೂಜು, ಮಟ್ಕ, ಕಳ್ಬೆರ್ಕೆ, ಕಳ್ಬಟ್ಟಿ, ಗೌರ್ಮೆಂಟ್ ಆಸ್ತಿಗಳನ್ನ ಕೊಳ್ಳೆ ಹೊಡೆಯೋದು, ಇದೆಲ್ಲ ಬಿಟ್ಬಿಡ್ಬೇಕು. ಬಿಡ್ಲಿಲ್ಲ ಅಂದ್ರ ನೀವುಗಳು ಬಿಟ್ಬಿಡ್ತೀರಾ ನಿಮ್ ಪ್ರಾಣನ. ಪೊಲೀಸ್ ಪೊಲೀಸ್ ನಿಮ್ಮವ್ರಿಗೆ ಹೇಳಿಲ್ವಾ? ಇಲ್ಲಿಗಲ್ಲ ವೆಪನ್ ಇಟ್ಕೊಂಡು ಓಡಾಡ್ತಿರೋ ನಿಮ್ಗೆ ಎಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಗೌರ್ಮೆಂಟ್ ಕೊಟ್ಟಿರೋ ಕಾಕಿ ಹಾಕೊಂಡು ಲೀಗಲ್ ಆಗಿ ವೆಪನ್ ಇಟ್ಕೊಂಡು ಓಡಾಡ್ತಿರೋ ನಮ್ಗೆ ಎಷ್ಟಿರ್ಬೇಕು? ನಾನು ಕಾನ್ವೆಂಟ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನಲ್ಲ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದ್ ಇನ್ಸ್ಪೆಕ್ಟರ್ ಆದವನು. ಕುಯ್ದಾಕ್ಬಿಡ್ತೀನಿ. ನಿನಗ್ ಹ್ಯಾಂಗ ಪೊಲೀಸ್ ಪವರ್ ಅದು, ನಮಗ್ ಹಂಗ ರೌಡಿಸಂ ಪವರ್ ಅದ. ಸಮಾಧಾನದಿಂದ ಬಂದ್ರ ಕ್ಷಮಾ ಮಾಡ್ತೀವಿ, ಇಲ್ಲ ಅಂದ್ರ ಪಂಚೆ ಎತ್ಕಟ್ಟಿ ತುಂಡ್ ತುಂಡ ಕತ್ತರಿಸಿ ಹಾಕ್ಬಿಡ್ತೀವಿ. ಏನ್ ಎದುರಿಸ್ತಾ ಇದ್ದೀರಾ? ನೋಡ ಪೊಲೀಸಪ್ಪ, ನಮ್ ಕೆಪಾಸಿಟಿ ಏನು ಅಂತ ಗೊತ್ತಿಲ್ಲ, ನಮ್ ತಂಟಿಗೆ ಬರ್ಬೇಡ. ಸ್ಟೇಟ್ ಇಂದ ಸೆಂಟ್ರಲ್ ವರ್ಗೂ ರಾಜಕೀಯ ಮಾಡ್ಬೇಕು ಅಂದ್ರ ಜನರ ಬೆಂಬಲ ಬೇಕಾಗ್ತದೆ. ಅದು ನಮ್ ಕಡೆ ಅದ. ನೀ ನದಿಯಲ್ಲೇ ಪೊಲೀಸ್ ಆಫೀಸ್, ಅದು ನಮ್ಮ ತಾತ ಅವ್ರ ಸೆಟಪ್ ಕೊಟ್ಟಿರೋ ಮನಿ. ನಿಮ್ಮ SP ಆಫೀಸ್ ನಮ್ಮ ದನದ ಕೊಟ್ಟಿಗೆ. ಕಾರ್ಪೊರೇಷನ್ ಆಫೀಸ್ ನಮ್ಮ ಕುದುರೆ ಲಾಯ. ನಾವು ಹಾಕಿದ ಭಿಕ್ಷೆ ತಿನ್ಕೊಂಡು ಬದುಕ್ತಿರೋ ನೀನು ನಮ್ಮನ್ನ ಎದುರಾಕತ್ಯೇನ? ಇಷ್ಟೆಲ್ಲ ಗೊತ್ತಿದ್ದು ಪೊಲೀಸ್ ಆಫೀಸರ್ ಆಗೇ ಇರ್ತೀಯ, ಬರೀ ಫೋಟೋದಾಗ. ಈ ನಿನ್ ಗೊಡ್ಡ ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ನೀನ್ ನನ್ನ ಉಗುರು ಕತ್ತರಿಸೋಕ್ ಬಂದ್ರೆ ನಾನ್ ನಿನ್ ಬೆರಳನೆ ಕತ್ತರಿಸಿ ಹಾಕ್ಬಿಡ್ತೀನಿ. ನೀನ್ ನನ್ ಬೆರಳು ಕತ್ತರಿಸಿ ಹಾಕೋಕ್ ಬಂದ್ರೆ ನಿನ್ ಕೈನೇ ಕತ್ತರಿಸಿ ಹಾಕ್ಬಿಡ್ತೀನಿ. ನೀನ್ ನನ್ ಕೈ ಕತ್ತರಿಸಕ್ ಬಂದೆ ಅಂತ ಇಟ್ಕೋ, ನಿನ್ ತಲೆನೆ ಕತ್ತರಿಸಿ ಹಾಕ್ಬಿಡ್ತೀನಿ. ನಿಲ್ಲಿಸ್ಬಿಡ್ಬೇಕು, ಎಲ್ಲ ನಿಲ್ಲಿಸ್ಬಿಡ್ಬೇಕು. ಇದು ವಾರ್ನಿಂಗ್ ಅಲ್ಲ, ಈ ಅಯ್ಯನ ಆರ್ಡರ್. ಆರ್ಡರ್ 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 ಆರ್ಡರ್. ಮಿಸ್ ಆಯ್ತು ಅನ್ಕೊಂಡ್ರಾ? ಓಯ್, ನಾನ್ ಶೂಟಿಂಗ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್. ಆ ಕೋಟಲ್ಲೇ ನನ್ಗೆ ಕೆಲಸ ಸಿಕ್ಕಿರೋದು. ನಾನ್ ಆಕ್ಷನ್ ತಗೊಳಕ್ಕೂ ಮುಂಚೆ ವಾರ್ನಿಂಗ್ ಕೊಟ್ಟ ಅಭ್ಯಾಸ. ಜೋಪಾನ.